ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, UAPA ಕಾನೂನು ಬಾಹಿರ ಚಟುವಟಿಕೆ ನಿಯಂತ್ರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ತಂದಿರುವಂತ ಈ ಕಾಯ್ದೆ ತುಂಬಾ ಹಳೆಯದು. ಮತ್ತೆ ತಿದ್ದುಪಡಿ ಮಾಡಿ ಮತ್ತಷ್ಟು ಕಠಿಣ ಮಾಡಿ ಅದನ್ನು ಒಂದು ರೀತಿ ತಮ್ಮ ಸ್ವಾರ್ಥಕ್ಕೆ, ತಮ್ಮ ವಿರುದ್ಧದ ದನಿಗಳನ್ನ ಹತ್ತಿಕ್ಕೋದಿಕ್ಕೆ ಮೋದಿ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಇದು ಯಾವ ಹಂತಕ್ಕೆ ಹೋಗ್ತಿದೆ ಅಂತಂದ್ರೆ, ಒಬ್ಬ ಜನಸಾಮಾನ್ಯರ ಯಾರಾದ್ರೂ ದನಿ ಎತ್ತಿದ್ರೆ ಅವನ ಮೇಲೂ ಕೂಡ UAPA ಕೇಸ್ ಹಾಕೋದು. ಅದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆದಂತ ಮತ್ತು ಮಹತ್ವದ ವಿಚಾರವನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ ನೋಡಿ, ಕಳೆದ 12 ವರ್ಷಗಳಲ್ಲಿ ಇವರು ಅಧಿಕಾರಕ್ಕೆ ಬಂದ ನಂತರ UAPA ಕಾಯ್ದೆಗೆ ಒಂದಷ್ಟು ಬದಲಾವಣೆಯನ್ನ ತಂದು, ತಿದ್ದುಪಡಿಯನ್ನ ತಂದು, ಈಗ ನೋಡಿದ್ರೆ UAPA ಕಾಯ್ದೆ ಏನು, ಅದು ಕಾನೂನು ಬಾಹಿರ ಚಟುವಟಿಕೆಗಳನ್ನ, ಭಯೋತ್ಪಾದಕ ಚಟುವಟಿಕೆಗಳನ್ನ ತಡೆಗಟ್ಟೋದಕ್ಕೋಸ್ಕರ ಯಾರು ಭಯೋತ್ಪಾದಕ ಚಟುವಟಿಕೆ ನಡೆಸ್ತಾರೆ, ಯಾರು ಈ ದೇಶದ ಸಾರ್ವಭೌಮತೆಗೆ ಧಕ್ಕೆ ತರ್ತಾರೆ, ಅಂತವ್ರು ಅಂದ್ರೆ ಭಯೋತ್ಪಾದಕರು, ಉಗ್ರಗಾಮಿಗಳು, ಅಂತವರನ್ನ ಮಟ್ಟ ಹಾಕೋದಿಕ್ಕೆ ಇರುವಂತ ಒಂದು ಕಾಯ್ದೆ ಇದು. ಆಮೇಲೆ ಈ ಕಾಯ್ದೆ ಬಗ್ಗೆನೇ ಒಂದಷ್ಟು ಡಿಬೇಟ್ ಇದೆ. ಇದನ್ನು ಇಷ್ಟು ಕಠಿಣ ಮಾಡೋ ಅವಶ್ಯಕತೆ ಇದೆಯಾ, ಇದು ದುರ್ಬಳಕೆ ಕೂಡ ಆಗಬಹುದು, ಇದು ಒಂದು ರೀತಿಯ ಮಾನವ ಹಕ್ಕುಗಳನ್ನು ಕಸಿದುಕೊಳ್ಳಬಹುದು ಅನ್ನುವಂತ ಚರ್ಚೆಗಳು, ಇದರ ಬಗ್ಗೆ ಟೀಕೆ ನಡೀತಾ ಇದೆ. ಆದ್ರೆ ಬಿಜೆಪಿ ಮತ್ತು ಈ ಮೋದಿ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಲ್ಲಿ UAPA ಕಾಯ್ದೆಯ ಮೂಲಕ ಸುಮಾರು ಕೇಸಸ್ಗಳನ್ನ ತಮ್ಮ ವಿರುದ್ಧ ಯಾರು ದನಿ ಎತ್ತಿದ್ದಾರೆ ಅವರ ವಿರುದ್ಧ ಜಡ್ದಿದ್ದಾರೆ. ಆಮೇಲೆ ಅದರಲ್ಲೂ ಇನ್ನೊಂದು ವಿಶೇಷ ಅಲ್ಲ, ಇದು ದುರುದ್ದೇಶ ಪೂರಿತವಾದಂತ ಇವರು ದ್ವೇಷ ಏನು ಅಂದ್ರೆ, ಒಂದು ಸಮುದಾಯವನ್ನ, ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿಕೊಂಡು ಆ ಸಮುದಾಯದಲ್ಲಿ ಯಾರೆಲ್ಲ ದನಿ ಎತ್ತಿದ್ದಾರೆ, ಹೋರಾಟ ಮಾಡಿದ್ದಾರೆ, ಅವರ ವಿರುದ್ಧ ಕೂಡ ಈ ಕೇಸನ್ನ ಅಂದ್ರೆ ಈ ಕಾಯ್ದೆಯನ್ನ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ನೋಡಿ, ಉಮರ್ ಖಾಲಿದ್ ಅನ್ನುವಂಥ ವಿದ್ಯಾರ್ಥಿ ಹೋರಾಟಗಾರ ದೆಹಲಿಯ ಭಾಗದಲ್ಲಿ ಇವ್ರೇನ್ ತಂದ್ರಲ್ಲ, ಮುಸ್ಲಿಂ ಸಮುದಾಯಕ್ಕೆ ಒಂದು ಟಾರ್ಗೆಟ್ ಮಾಡಿ ಅವರ ಅಸ್ತಿತ್ವವನ್ನೇ ಅಲ್ಲಾಡಿಸುವ, ಅವರ ನೆಮ್ಮದಿಯನ್ನೇ ಕಸಿದುಕೊಳ್ಳುವಂತ ಕೆಲವು ಕಾಯ್ದೆಗಳನ್ನ ತರೋದಕ್ಕೆ ಟ್ರೈ ಮಾಡಿದ್ರಲ್ಲ, CAA ಪೌರತ್ವ ತಿದ್ದುಪಡಿ ಮತ್ತು NRC ರಾಷ್ಟ್ರೀಯ ಪೌರತ್ವ ನೋಂದಣಿ, ಈ ಎರಡೂ ಕಾಯ್ದೆಗಳು ಸರಿಯಿಲ್ಲ. ಇದು ಮುಸ್ಲಿಂ ಸಮುದಾಯಕ್ಕೆ ತುಂಬಾ ಒಂದು ರೀತಿಯ ಆತಂಕ ತರುವಂತಹ ಮತ್ತು ಆ ಸಮುದಾಯವನ್ನೇ ಕೇಂದ್ರೀಕೃತ ಮಾಡಿಕೊಂಡು ಅವರಿಗೆ ತೊಂದರೆ ಕೊಡೋದಕ್ಕೇನೆ ಮಾಡಿರುವಂತಹ ಒಂದು ಸರಿಯಾದ, ಅಂದ್ರೆ ಒಂದು ರೀತಿಯ ದ್ರೋಹಿಯಾದಂತಹ ಕಾಯ್ದೆ ಅಂತೇಳಿ ವಿರೋಧಿಸಿ ಪ್ರತಿಭಟನೆ ಮಾಡಿದ್ರೆ, ಸೊ ಅಲ್ಲಿ ಪ್ರತಿಭಟನೆ ಮಾಡಿದಂತ ಉಮರ್ ಖಾಲಿದರ್ನ ಇವ್ರೇನೋ ದಂಗೆ ನಡೆಸ್ಬಿಟ್ರು, ಕಾನೂನು ಬಾಹಿರ ಚಟುವಟಿಕೆ ನಡೆಸಿದ್ರು ಅಂತೇಳಿ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಅದೇ ಭಾಗದಲ್ಲೇ ಭೀಮಾ ಕೋರೆಗಾಂವ್ ಏನ್ ಗಲಭೆ ಆಯ್ತು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನನ್ನ ಅರೆಸ್ಟ್ ಮಾಡ್ತಾರೆ. ಸ್ನೇಹಿತರೆ, ಅವತ್ತು ಏನ್ ಗಲಭೆ ಆಯ್ತಲ್ಲ ದೆಹಲಿ ಕೇಸಲ್ಲಿ, ಸೊ ಅಲ್ಲಿ ಬಿಜೆಪಿಯ ನಾಯಕರು ಕೂಡ CAA ಮತ್ತು NRC ಆಯ್ತಲ್ಲ, NRCಯನ್ನು ವಿರೋಧಿಸಿ ದೆಹಲಿಯ ಭಾಗದಲ್ಲಿ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಈ ಕಾಯ್ದೆ ಬೇಡ, ಮುಸ್ಲಿಂ ಸಮುದಾಯಕ್ಕೆ ತುಂಬಾ ಒಂದು ಗಂಡಾಂತರವಾದ ಕಾಯ್ದೆ ಅಂತೇಳಿ ಮುಸ್ಲಿಂ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯದ ಒಂದಷ್ಟು ಹೋರಾಟಗಾರರು ಪ್ರತಿಭಟನೆ ಮಾಡುವಂತ ಒಂದು ಸಂದರ್ಭ ಅದು. ಅದೇ ಸಂದರ್ಭಕ್ಕೆ ಟ್ರಂಪ್ ಭಾರತಕ್ಕೆ ಬರುವಂತ ಒಂದು ಸಂದರ್ಭ. ಈ ಸನ್ನಿವೇಶದಲ್ಲಿ ಮತ್ತೆ ಈ ಏನು ವಿರೋಧಿ ಮಾಡ್ತಾ ಇರ್ತಾರಲ್ಲ, ಅಂದ್ರೆ ಈ CAA NRC ಕಾಯ್ದೆ ವಿರೋಧಿ ಮಾಡುವಂತ ಒಂದು ತಂಡ ಒಂದು ಕಡೆ, ಮತ್ತೆ ಅದನ್ನ ಬೆಂಬಲಿಸುವ ತಂಡ ಒಂದು ಕಡೆ, ಕೊನೆಗೆ ಈ ಎರಡೂ ತಂಡಗಳ ನಡುವೆ ಕ್ಲಾಶಸ್ ಆಗತ್ತೆ. ಈ ಕ್ಲಾಶಸ್ ಆಗೋದಕ್ಕೆ ಬೆಂಕಿ ಇಡೋದಕ್ಕೆ ಇವ್ರು ಇದಾರಲ್ಲ, ಬಿಜೆಪಿಯ ಒಂದಷ್ಟು ನಾಯಕರುಗಳು ಇವ್ರನ್ನ ಸಾಲ ಮಾರೆಂಗ ಏನೇನೋ ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟು, ಇವ್ರು ನೋಡಿರಿ ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲಿ ಹಾಗೆ ಹೀಗೆ ಅಂತೇಳಿ ಪ್ರಚೋದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅಲ್ಲಿ ಆ ದೆಹಲಿಯ ಭಾಗದಲ್ಲಿ ಶಾಂತಿಯುತವಾಗಿ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ತಮಗೆ ಆತಂಕವಾಗಿ ಬಂದಿರುವಂತ ಈ ಕಾಯ್ದೆಗಳು ಬೇಡ ಅಂತೇಳಿ ಪ್ರತಿಭಟನೆ ಮಾಡುವಂತ ಜನರ ನಡುವೆ ಬೆಂಕಿ ಇಟ್ಟುಬಿಡ್ತಾರೆ, ಪ್ರಚೋದಿತ ಹೇಳಿಕೆಗಳನ್ನ ಕೊಟ್ಟು. ಆ ಒಂದು ಗಲಾಟೆಗಳಾದ ಸಂದರ್ಭದಲ್ಲಿ ಸುಮಾರು ಒಂದು 53 ಜನ ಮೃತಪಡ್ತಾರೆ, ಆಮೇಲೆ 106 ಜನ ಗಾಯಗೊಳ್ತಾರೆ. ಅಲ್ಲಿ ಈ ಕಪಿಲ್ ಮಿಶ್ರಾ ಅನ್ನುವಂಥವನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ, ಇನ್ಯಾರೋ ಒಬ್ಬ ಠಾಕೂರ್ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಇವ್ರ ಕಣ್ಣಿಗೆ ಕಾಣಲ್ಲ ಪೊಲೀಸರಿಗೆ. ಈಗ ಅವರೆಲ್ಲ ಏನು ಅಂತ ಸ್ಟೇಟ್ಮೆಂಟೇ ಅಲ್ಲ ಅನ್ನೋ ಅರ್ಥದಲ್ಲಿ ಈಗ ಅವರು ಹೊರಗಡೆ ಬಂದಿದ್ದಾರೆ. ಇದು ಒಂದು ಅವತ್ತಾದಂತಹ ಒಂದು ಘಟನೆ. 2020ರಲ್ಲಿ ಉಮರ್ ಖಾಲಿದ್ ತನ್ನ ಸಮುದಾಯಕ್ಕೆ ಆಗುತ್ತಿರುವ, ಸಮುದಾಯದ ಮೇಲೆ
ಅವನು ಎರಗುತ್ತಿರುವಂತ ಈ ಕಾಯ್ದೆಗಳನ್ನು ವಿರೋಧಿಸಿ ಪ್ರಜಾಸತ್ತಾತ್ಮಕವಾಗಿ ತನ್ನ ಸಮುದಾಯದ ಒಂದು ಗುಂಪಿನೊಂದಿಗೆ ಪ್ರತಿಭಟನೆ ಮಾಡೋದನ್ನ ಇವರು ದೇಶದ್ರೋಹಿ ಅಂತೇಳಿ ಹೇಳಿ ಆ ಒಂದು ಕೇಸನ್ನ ಫಿಟ್ ಮಾಡಿ ಅಲ್ಲಿಗೆ ಕಳಿಸ್ತಾರೆ. ಸುಮಾರು ಒಂದು 5-6 ವರ್ಷ ಆಗಿದೆ. 5-6 ವರ್ಷಗಳ ಕಾಲ ಯಾವುದೇ ವಿಚಾರಣೆಯನ್ನ ನಡೆಸದೆ ಜೈಲಲ್ಲೇ ಕುಳಿತಾ ಇದ್ದಾರೆ. ಜೈಲಲ್ಲೇ ಕುಳಿತಾ ಇದ್ರು ಕೂಡ ಇವರಿಗೆ ಬೇಲ್ ಸಿಕ್ಕಿಲ್ಲ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಈಗ ನೋಡಿ, ಅವರು ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈಗ ನೋಡಿ, UAPA ಕಾಯ್ದೆಯಡಿ ಜಾಮೀನು ನೀಡುವಂತಹ ನಿಯಮಗಳು ಮತ್ತು ಜೈಲಿಗೆ ಕಳಿಸುವಂತಹ ಒಂದು ಏನು ಇದೆಯಲ್ಲ ಈ ಪ್ರೋಸೆಸ್ ಅಲ್ಲಿ ಹೇಳುತ್ತೆ, ಬೇಲ್ ಇಸ್ ದ ರೂಲ್, ಜೈಲ್ ಇಸ್ ದ ಎಕ್ಸೆಪ್ಷನ್ ಎಂಬ ಮಾತನ್ನ ಸುಪ್ರೀಂ ಕೋರ್ಟ್ ಉಚ್ಚರಿಸಿದೆ. ಅಂದ್ರೆ ವಿಚಾರಣೆಯು ಸುದೀರ್ಘ ಕಾಲ ಉಳಿಯುವ ಸನ್ನಿವೇಶಗಳಲ್ಲಿ UAPA ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಸಹಜ ಜಾಮೀನಿಗೆ ಆರೋಪಿಗಳು ಒಂದು ಜಾಮೀನನ್ನ ಪಡೆಯೋದಕ್ಕೆ ಹಕ್ಕುದಾರರಾಗಿರುತ್ತಾರೆ. ಇದು ಕಾಯ್ದೆ ಇದೆ, ಕಾಯ್ದೆಯಲ್ಲಿ ನೀವು ಕಠಿಣವಾಗಿ ಸೇರಿಸಿದ್ದಾರೆ, ಇವ್ರಿಗೆ ಬೇಲ್ ಕೊಡೋ ಹಾಗಿಲ್ಲ ಹಾಗೆ ಅಂತ ಹೇಳಿ. ಅಂದ್ರೆ ಇದು ವಿಚಾರಣೆನೇ ನಡೀತಾ ಇಲ್ಲ. ಆಮೇಲೆ ಸುದೀರ್ಘ ಕಾಲ ಅವರು ಜೈಲಲ್ಲೇ ಇದ್ದಾರೆ. ಮತ್ತೆ ಈ ಕಾಯ್ದೆಯಲ್ಲಿ ಬೇಲ್ ಕೊಡಬಾರ್ದು ಅಂತ ಇದ್ರೂ ಕೂಡ ಸಂವಿಧಾನದ ಅಡಿಯಲ್ಲಿ ಇರುವಂತಹ ನಾಗರಿಕರ ಹಕ್ಕಿನ ಅನ್ವಯ ಅವ್ರಿಗೇನ್ ಮಾಡ್ಬೇಕು, ಬೇಲನ್ನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಈಗ ಹೇಳಿರುವಂಥದ್ದು. ನೋಡಿ, ವಿಚಾರಣೆ ಆರಂಭವಾಗದೆ ವರ್ಷಗಟ್ಟಲೆ ಜೈಲಿನಲ್ಲಿಡುವುದು ಸಂವಿಧಾನದ 21ನೇ ವಿಧಿ ನೀಡಲಾಗಿರುವ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವಿಸುವ ಹಕ್ಕಿನ ಉಲ್ಲಂಘನೆಯಾಗುತ್ತದೆ. ಕೇವಲ ಆರೋಪ ಹೊರಿಸಲಾಗಿದೆ ಎಂಬ ಕಾರಣಕ್ಕೆ ಒಬ್ಬ ವ್ಯಕ್ತಿಯನ್ನ ಅನಿರ್ದಿಷ್ಟಾವಧಿ ಜೈಲಿನಲ್ಲಿಡಲು ಸಾಧ್ಯವಿಲ್ಲ. ಈ ಎಲ್ಲ ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಒಂದು ನಿರೀಕ್ಷೆಯ ಪ್ರಕಾರ ಉಮರ್ ಖಾಲಿದ್ಗೆ ಮತ್ತೆ ಇತರೆ ಒಂದಷ್ಟು ಅವರ ತಂಡಕ್ಕೆ ಬೇಲ್ ಸಿಗಲಿ ಅನ್ನುವಂತ ಒಂದು ಆಶಾವಾದ ಸ್ನೇಹಿತರೆ. ಆಮೇಲೆ ಈ UAPA ಕಾಯ್ದೆ ಸೆಕ್ಷನ್ 43D(5) ಅಡಿಯಲ್ಲಿ ಜಾಮೀನು ಪಡೆಯುವುದು ಅತ್ಯಂತ ಕಠಿಣವಾಗಿದ್ದರೂ ಕೂಡ ವಿಚಾರಣೆ ವಿಳಂಬವಾಗುತ್ತಿದೆ ಅಥವಾ ಆರೋಪಿಯು ದೀರ್ಘಾವಧಿ ಬಂಧನವಾಗಿದ್ದರೆ ಸಂವಿಧಾನಬದ್ಧ ಹಕ್ಕುಗಳನ್ನ ಎತ್ತಿ ಹಿಡಿಯಲು ನ್ಯಾಯಾಲಯಗಳು ಜಾಮೀನನ್ನ ನೀಡಬಹುದು. ಆದರೆ ನ್ಯಾಯಾಲಯಗಳಲ್ಲೇ ಈಗ ದೆಹಲಿ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಈಗ ಸುಪ್ರೀಂ ಕೋರ್ಟ್ ಜಾಮೀನನ್ನು ಕೊಡಬಹುದು ಅಂತ ಹೇಳಿದೆ. ದೆಹಲಿಯ ಪೊಲೀಸರು ಈ ನ್ಯಾಯಾಲಯಗಳ ವಿಮರ್ಶೆಯಲ್ಲಿ ಗೊಂದಲಕ್ಕೊಳಗಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಜಾಮೀನು ಕೊಡಬಹುದು ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದ್ರಿಂದ ಹೋರಾಟಗಾರ ಉಮರ್ ಖಾಲಿದ್ ಇರ್ಬೋದು, ಮತ್ತೆ ಅವರ ತಂಡ ಇರ್ಬೋದು, ಅವ್ರಿಗೆ ಬೇಲ್ ಸಿಗಬೇಕು. ಆಮೇಲೆ ಯಾರೆಲ್ಲ ಇದ್ದಾರೆ ಅಂದ್ರೆ ಅವರಷ್ಟೇ ಅಲ್ಲ, ಯಾರೆಲ್ಲ ಈ ಸುಮ್ನೆ ಅಂದ್ರೆ ದುರುದ್ದೇಶ ದ್ವೇಷಪೂರಿತ ಕಾರಣಕ್ಕೋಸ್ಕರ UAPA ಕಾಯ್ದೆಯನ್ನ ಅಸ್ತ್ರವಾಗಿ ಬಳಸಿ ಅವ್ರ ಮೇಲೆ ಹೇರಲಾಗಿದೆ ಅಂತವರೆಲ್ಲ ಕೂಡ ಈಗ ಬಿಡುಗಡೆ ಆಗಬೇಕಾಗಿದೆ. ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಕಳೆದ 12 ವರ್ಷಗಳಲ್ಲಿ ನಾವು ತುಂಬಾ ಸೂಕ್ಷ್ಮವಾಗಿ ನೋಡಿದಾಗ ಇವರ ದಾಳಿ ಸಂವಿಧಾನದ ಮೇಲೆಯೇ ಆಗ್ತಾ ಇದೆ. ನೋಡಿ, ಸಂವಿಧಾನ ಏನ್ ಹೇಳುತ್ತೆ, ವ್ಯಕ್ತಿಯ ಸ್ವಾತಂತ್ರ್ಯವನ್ನ, ಅವನ ಜೀವಿಸುವ ಹಕ್ಕನ್ನ, ಸಾಂವಿಧಾನಿಕ ಕೊಟ್ಟಿರುವ ಹಕ್ಕುಗಳನ್ನು ನಾವು ಯಾವುದೇ ಕಾರಣಕ್ಕೆ ಕಿತ್ಕೊಳ್ಬಾರ್ದು ಅಂತ ಹೇಳಿದ್ರು ಕೂಡ ಇವರು UAPA ಅನ್ನುವಂಥ ಕಾಯ್ದೆ ತರೋದು. ಆ ಕಾಯ್ದೆ ತಂದು ನೋಡಿ, ಸುಮಾರು ಹೋರಾಟಗಾರರು, 100 ಹೋರಾಟಗಾರರು, ಅವರು ಸ್ಟ್ಯಾನ್ ಸ್ವಾಮಿ ಅಂತೇಳಿ ಪಾಪ ಅವ್ರು ಜೈಲಲ್ಲೇ ಪಾಪ ತೀರ್ಕೊಂಡು ಹೋಗ್ಬಿಟ್ರು. ಕೊನೆಗೆ ಅವರು ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ದ ಸಂದರ್ಭದಲ್ಲಿ ಅವರ ಕಾಲಿಗೆ ಕೈಗೆ ಕೊಳವನ್ನ ಜೋಡಿಸಿದ್ರು. ಆ ಮನುಷ್ಯ ಯಾರು, ಸ್ವಾಮಿ ಅನ್ನೋ ಸ್ಟ್ಯಾನ್ ಸ್ವಾಮಿ ಅವರು ಬುಡಕಟ್ಟು ಜನರ ಪರವಾಗಿ, ಆದಿವಾಸಿಗಳ ಪರವಾಗಿ ಹೋರಾಟ ಮಾಡುವಂತ ಹೋರಾಟಗಾರ, ಲೇಖಕರು, ಬುದ್ಧಿಜೀವಿಗಳು, ಇವ್ರನ್ನೆಲ್ಲ ಟಾರ್ಗೆಟ್ ಮಾಡೋದು UAPA ಕೇಸರಿಯಲ್ಲಿ ಜಡಿಯೋದು. ಇವರ ಹಿನ್ನೆಲೆ ಏನು? ಇವರು ಜನಪರವಾದ ಹೋರಾಟ ಮಾಡ್ತಾರೆ, ರೈತರ ಪರವಾದ ಹೋರಾಟ ಮಾಡ್ತಾರೆ, ಆದಿವಾಸಿಗಳ ಪರ ಹೋರಾಟ ಮಾಡ್ತಾರೆ, ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಮಾಡ್ತಾರೆ. ಜೊತೆಗೆ ಇವರ ಈ BJP ಮೋದಿ ಸರ್ಕಾರದ ಭ್ರಷ್ಟಾಚಾರದ ವೈಫಲ್ಯಗಳನ್ನ ಎಳೆಯಾಗಿ ಬಿಚ್ಚಿ ತೋರಿಸ್ತಾರೆ, ಬರೀತಾರೆ. ಇಂಥವ್ರನ್ನ ಟಾರ್ಗೆಟ್ ಮಾಡಿ ಇವ್ರನ್ನ UAPA ಕೇಸ್ ಅಡಿಯಲ್ಲಿ ನೂಕೋದಿದೆಯಲ್ಲ, ಅವ್ರನ್ನ ಸಿಕ್ಕಿ ಹಾಕ್ಸೋದಿದೆಯಲ್ಲ, ಅದು ಸಾಂವಿಧಾನಿಕ ಮೌಲ್ಯಗಳನ್ನ ಕಿತ್ತುಕೊಳ್ಳುವಂತಹ ಮತ್ತು ಪ್ರಜಾತಂತ್ರದ ಕತ್ತು ಇಸುಕುವಂತ ಕೆಲಸ. ಸೊ
ಅಂದ್ರೆ ಈ ಮೋದಿ ಸರ್ಕಾರ ಯಾವ ರೀತಿ ಜನರ ಹಕ್ಕುಗಳನ್ನ ಕಸಿದಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಚರ್ಚೆಯನ್ನ ನಾನು ಮಾಡಿದ್ದೆ ಸ್ನೇಹಿತರೆ. ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ನೋಡಿ, ನೀವು ಯೋಚನೆ ಮಾಡಿ, ಏನು SIR ಅನ್ನುವಂತ ಒಂದು ವಿಶೇಷ ಮತದಾರರ ಪರಿಷ್ಕರಣೆ ತಂದ್ರು. ಇದು ಇರ್ಲಿಲ್ಲ ಆಕ್ಚುಲಿ. ಈ ಮತದಾರರ ಪರಿಷ್ಕರಣೆ ಇತ್ತು, ವಿಶೇಷ ಮತದಾರರ ಪರಿಷ್ಕರಣೆ ಅಂತ ಹೇಳಿ ಮತ ಹಕ್ಕನ್ನೇ ಕಿತ್ಕೊಂಡ್ರು. 1 ಮ್ಯಾನ್ 1 ವೋಟು ಮತ್ತೆ 1 ವ್ಯಾಲ್ಯೂ ಅನ್ನುವಂತ ಹಕ್ಕನ್ನ ಕೊಟ್ಟಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಬರೋದಕ್ಕಿಂತ ಮುಂಚೆ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಇದ್ರ ಬಗ್ಗೆ ಒಂದು ದುಂಡು ಮೇಜಿನ ಮಾತುಕತೆಯನ್ನು ನಡೆಸಿ ಇದು ಮತದಾರರಿಗೆ ಮತ ಹಕ್ಕು ಬೇಕೇ ಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚರ್ಚೆ ಮಾಡಿ ಮತ ಹಕ್ಕನ್ನ ಕೊಟ್ಟರು. ಅನಂತರ ಸಾಂವಿಧಾನಿಕವಾಗಿ ಬಂದೇ ಬಂತು. ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಅಂದ್ರೆ ಸಂವಿಧಾನದ ಮೇಲೆ ಇವರು ದಾಳಿ ಯಾವ ರೀತಿ ಆಗ್ತಾ ಇದೆ ಯೋಚನೆ ಮಾಡಿ. SIR ಮೂಲಕ ಮತ ಹಕ್ಕನ್ನ ಕಿತ್ಕೊಳ್ಳೋ ಪ್ರಯತ್ನ, ಆ ಮೂಲಕ ಹಿಂಬಾಗಿಲ ಮೂಲಕ ಕುತಂತ್ರ ರಾಜಕಾರಣದ ಮೂಲಕ ಅಧಿಕಾರಕ್ಕೆ ಬರುವಂಥದ್ದು, ಇದೊಂದಾಯ್ತಾ. ಆಮೇಲೆ UAPA ಅನ್ನುವಂಥ ಈ ರೀತಿ ಏನು ಕಾಠಿಣ್ಯದ ಕಾನೂನುಗಳನ್ನ ತಂದು ಜನರ ಸ್ವಾತಂತ್ರ್ಯವನ್ನ ನೋಡಿ, ಸಂವಿಧಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂವಿಧಾನ 16ನೇ ವಿಧಿಯಲ್ಲಿ ಬರುತ್ತೆ ಅಂತ ಕಾಣುತ್ತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿರೋದು ಸಂವಿಧಾನ. ಅಂದ್ರೆ ಯಾರು ಬೇಕಾದ್ರೂ ಕೂಡ ಯಾರನ್ನ ಟೀಕೆ ಮಾಡಬಹುದು, ಆರೋಗ್ಯಕರವಾಗಿ ಅವರ ಆಡಳಿತ ವೈಫಲ್ಯವನ್ನ ಬಯಲು ಮಾಡಬಹುದು, ಸರ್ಕಾರವನ್ನು ಟೀಕೆ ಮಾಡಬಹುದು, ಪ್ರಧಾನಿಯನ್ನು ಟೀಕೆ ಮಾಡಬಹುದು. ಆ ಟೀಕೆ ಮಾಡುವ ಅಂದ್ರೆ ಅವರ ವಾಕ್ ಸ್ವಾತಂತ್ರ್ಯವನ್ನೇ ಕಸಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ UAPA ಮೂಲಕ. ಇದು ಕೂಡ ಸಂವಿಧಾನದ ಮೇಲೆಯೇ ದಾಳಿ. ಇದು ಆಯ್ತಾ. ಅನಂತರ ಜನರ ಬದುಕುವ ಹಕ್ಕು. ಈಗ ನೋಡಿ, ಜೈಲಿಗೆ ಹೋದ್ರು ಕೂಡ ಅವರು ಬೇಲ್ ಪಡ್ಕೊಂಡು ಬರೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಅನಂತರ ಒಂದು ಡಿಗ್ನಿಟಿಯಾಗಿ ಬಾಳೋದಕ್ಕೆ ಅವಕಾಶ ಇದೆ. ಆದ್ರೆ ಇವ್ರೇನ್ ಮಾಡ್ತಾರೆ, ಕಠಿಣ ಕಾಯ್ದೆಗಳನ್ನ ತಂದು ನೀನು ಈ ದೇಶದ ಪ್ರಜೆಯೇ ಅಲ್ಲ, ನೀನು 2ನೇ ದರ್ಜೆ ಪ್ರಜೆ ಆಗು. ಮುಸ್ಲಿಮರನ್ನ ಟಾರ್ಗೆಟ್ ಮಾಡೋದು, ನೀನು ಇಲ್ಲಿಯವನು ಅಲ್ವೇ ಅಲ್ಲ, ನೀವು ನಾವ್ ಹೇಳ್ದಂಗೆ ಕೇಳಬೇಕು, ನಾವೇ ಸಾರ್ವಭೌಮರು. ಸಂವಿಧಾನದಲ್ಲಿ ಹೇಳಿದೆ ಇದು ಯಾವುದೇ ಧರ್ಮಾತೀತ ದೇಶ ಅಲ್ಲ, ಇದು ಜಾತ್ಯಾತೀತ ದೇಶ ಅಂತ ಹೇಳಿದೆ ಸಂವಿಧಾನ. ಸಮಾಜವಾದಿ ಜಾತ್ಯತೀತ ಅಂತೇಳಿ ಸಂವಿಧಾನದ ಆಶಯಗಳಲ್ಲಿ ಅಡಕಾಗಿದೆ. ಆಗಿದ್ರೂ ಕೂಡ ಜಾತ್ಯತೀತ ಸಮಾಜವಾದಿ ದೇಶದಲ್ಲಿ ಇನ್ನೊಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಅವರನ್ನ ಒಂದು ರೀತಿ ಅವರಲ್ಲಿ ಅಭದ್ರತೆ ಕ್ರಿಯೇಟ್ ಮಾಡೋದಿದೆಯಲ್ಲ, ಇದು ಕೂಡ ಸಂವಿಧಾನದ ಮೇಲೆ ಮಾಡೋ ದಾಳಿ. ಇದು ಕೂಡ ಇದು ನಾವು ಒಂದು ದೇಶ ಒಂದು ರಾಷ್ಟ್ರ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇದು ಕೂಡ ಸಂವಿಧಾನದ ಮೇಲೆ ಮಾಡುವಂತ ದಾಳಿಯಾಗಿದೆ. ಇದು ಧರ್ಮಾಧಾರಿತ ದೇಶ ಅಲ್ಲ, ಇದು ಜಾತ್ಯತೀತ ಮತ್ತೆ ಸಮಾಜವಾದಿ ದೇಶ. ಇದು ಈ ಮೂಲಕನೂ ದಾಳಿ ಮಾಡ್ತಾರೆ. ಆನಂತರ ಜನರ ಘನತೆಯ ಬದುಕು, ಅವ್ರಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು, ಅವ್ರಿಗೆ ಅವರ ಬದುಕನ್ನು ಹಸನಾಗಿಸ್ಬೇಕು, ಅವರಿಗೆ ಉದ್ಯೋಗವನ್ನು ಕಲ್ಪಿಸಬೇಕು, ಅವರು ವೈಚಾರಿಕವಾಗಿ ಯೋಚನೆ ಮಾಡಬೇಕು. ಸಂವಿಧಾನದಲ್ಲಿ ವೈಚಾರಿಕವಾಗಿ ಯೋಚನೆ ಮಾಡೋಕೆ ಅವಕಾಶ ಇದೆ, ಅದು ಮಾಡಲೇಬೇಕು. ಆದ್ರೆ ಇವರು ಧರ್ಮಾಧಾರಿತ ಹೇಳಿಕೆಗಳನ್ನ ಕೊಡೋದು, ಜನರಲ್ಲಿ ಮೌಢ್ಯತೆಯನ್ನ ಬಿಡೋದು, ರಾಷ್ಟ್ರಭಕ್ತಿ ಅನ್ನುವಂತಹ ಒಂದು ಇಂಜೆಕ್ಷನ್ ಅಂತ ವಿಷಯವನ್ನ ತುಂಬಿ ಜನರು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡದ ಹಾಗೆ ಅವರನ್ನ ಒಂದು ರೀತಿ ಮತಿಭ್ರಮಣೆ ಮಾಡಿಬಿಟ್ಟು ಅಲ್ಲೂ ಕೂಡ ಸಂವಿಧಾನದ ಮೇಲೆ ದಾಳಿ ಮಾಡಿದೆ. ಇಷ್ಟೆಲ್ಲ ವಿಚಾರಗಳು ನಮ್ಮ ದೇಶದ ಜನರಿಗೆ ಅರ್ಥ ಆಗ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರನೇ ಈ ವಿಚಾರಗಳನ್ನ ನಾನು ತಂದಿದ್ದು ಸ್ನೇಹಿತರೆ. ಇನ್ನೊಂದು ಪಾಯಿಂಟ್ ನಾನು ಹೇಳಲೇಬೇಕಾಗಿದೆ. ನೋಡಿ, NCRB ಮಾಹಿತಿಯ ಪ್ರಕಾರ ಈ ಏನು UAPA ಕಾಯ್ದೆ ಇದೆಯಲ್ಲ, ಪ್ರಕರಣಗಳಲ್ಲಿ ದಾಖಲಾದ ಒಟ್ಟು ಪ್ರಕರಣಗಳಿಗೆ ಹೋಲಿಸಿದರೆ ನ್ಯಾಯಾಲಯದಲ್ಲಿ ಶಿಕ್ಷೆಯಾಗುವ ಪ್ರಮಾಣ ಅತ್ಯಂತ ಕಡಿಮೆ ಇದೆಯಂತೆ. ಅಂದ್ರೆ ಒಂದು 100 ಕೇಸ್ ದಾಖಲಾದ್ರೆ ಅದರಲ್ಲಿ 1, 2, 2 ಶಿಕ್ಷೆ ಆಗುತ್ತೆ. ಅಂದ್ರೆ ಇವರ UAPA ಉದ್ದೇಶ ಏನು ಅಂದ್ರೆ ನೀವು ನಮ್ಮ ವಿರುದ್ಧ ಮಾತಾಡಬಾರ್ದು, ಅಂದ್ರೆ ಸಂವಿಧಾನದ ಮೇಲೆ ದಾಳಿ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳೋದು, ಬದುಕು ಹಕ್ಕುವನ್ನು ದಮನ ಮಾಡೋದು. ಮತ್ತೆ ಹೇಳ್ತಾರೆ ನೋಡಿ, ಸುಮಾರು 90% 94% ಪ್ರಕಾರಗಳಲ್ಲಿ ಆರೋಪಿಗಳು ಖುಲಾಸೆಗೊಂಡಿದ್ದಾರೆ. ಎಲ್ಲಿ ಪಾಪ ಅವ್ರೇನ್ ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ, ಟೀಕೆ ಮಾಡ್ತಾರೆ, ಅವ್ರೇನ್ ಭ್ರಷ್ಟಾಚಾರ ಮಾಡಕ್ ಹೋಗಿದ್ರ? ಅದರಲ್ಲಿ ನೋಡಿ 2.6 2.6ರಿಂದ 5% ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ. ಈ ದೇಶಕ್ಕೆ ಭಯೋತ್ಪಾದಕ ಚಟುವಟಿಕೆ ನಡೆಸೋರ್ನ, ಈ ದೇಶಕ್ಕೆ ಭ್ರಷ್ಟಾಚಾರ ಮಾಡಿ ದೇಶದ ಜನರಿಗೆ ತೊಂದರೆ ಕೊಡೋರ್ನ, ದೇಶದ ಸಂಪತ್ತನ್ನ ಒಂದಷ್ಟು ಲೂಟಿ ಹೊಡೆದು ಯಾರಿದ್ದಾರೆ ಶ್ರೀಮಂತರ ಕೈಲಿದೆಯಲ್ಲ, ಈ ದೇಶದ ಸಂಪತ್ತು ಕೇವಲ 2% 3% ಉದ್ಯಮಿಗಳ ಕೈಯಲ್ಲಿದೆಯಲ್ಲ, ಅಂಥವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗಿದೆ. ದೇಶದ ವಿರುದ್ಧ ಭಯೋತ್ಪಾದಕ ಚಟುವಟಿಕೆ ನಡೆಸ್ತಾರಲ್ಲ ಅಂತರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗಿದೆ. ಆಮೇಲೆ ಈ ದೇಶದ ಜನರಿಗೆ ಹೇಳಿ ನಾವು ಅಚ್ಚದಿಂದ ತರ್ತೀವಿ, ದೇಶದ ಜನರ ಬದುಕನ್ನ ಹಸನುಗೊಳಿಸ್ತೇವೆ, ಅವ್ರನ್ನ ಸ್ವಾವಲಂಬಿಯನ್ನಾಗಿ ಮಾಡ್ತೇವೆ, ಅವರ ನೆಮ್ಮದಿ ತರ್ತೇವೆ, ಸಾಮರಸ್ಯದ ಬದುಕನ್ನ ಕೊಡ್ತೇವೆ ಅಂತ ಹೇಳಿ ಜನರ ಬದುಕನ್ನ ಬರ್ಬಾದ್ ಮಾಡಿ
ದಿವಾಳಿಯನ್ನಾಗಿ ಮಾಡ್ತಾರಲ್ಲ ಅಂಥವ್ರ ವಿರುದ್ಧ UAPA ಕೇಸನ್ನು ಜಡಿಬೇಕಾಗಿದೆ. ಒಟ್ಟಾರೆ ಸ್ನೇಹಿತರೆ, ಇವರು ಎಲ್ಲ ಚಲನವಲನಗಳನ್ನ, ಇವರ ದಾಳಿಗಳನ್ನ, ಇವರ ಏನು ಮೋಜು ಮಸ್ತಿಯನ್ನ, ಇವರ ಕ್ರೌರ್ಯವನ್ನೆಲ್ಲ ನೋಡಿದಾಗ ಇವರ ಸಂಪೂರ್ಣವಾದ ಟಾರ್ಗೆಟ್ ಸಂವಿಧಾನವೇ ಆಗಿದೆ. ಈ ಸಂವಿಧಾನ ಅನ್ನೋದನ್ನ ನೇರವಾಗಿ ಅವರು ಅದರ ಶಕ್ತಿಯನ್ನ ಕಡಿಮೆ ಮಾಡೋಕ್ಕಾಗಲ್ಲ. ಅಂದ್ರೆ ಈ ರೀತಿಯ ಕಾಯ್ದೆಗಳ ಮೂಲಕ ಹಂತ ಹಂತವಾಗಿ ಸಂವಿಧಾನದ ಶಕ್ತಿಯನ್ನು ಕಡಿಮೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವರ ಒಟ್ಟು ಟಾರ್ಗೆಟ್ಟು ಸಂವಿಧಾನವೇ ಆಗಿದೆ. ಯಾಕಂದ್ರೆ ಸಂವಿಧಾನ ಇವರ ಬುಡಕ್ಕೆ ಬೆಂಕಿ ಇಟ್ಟಿದೆ. ಈ ಸಂವಿಧಾನವೇ ಇಲ್ಲ ಅಂದ್ರೆ ನಾವು ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನ ತರಬಹುದು. ಹೇಳ್ತಾರಲ್ಲ, ನಾವು ಹುಚ್ಚ ತಿಕ್ಕಲ್ ತರದ್ದು ಜನರು, ನಾವು ಬಂದಿರೋದೇ ಸಂವಿಧಾನವನ್ನ ಬದಲಾವಣೆ ಮಾಡೋಕ್ಕೆ, ಹಾಗೆ ಹೀಗೆ. ಯಾಕಂದ್ರೆ ಸಂವಿಧಾನ ಜನರ ಬದುಕನ್ನು ಪೋಷಿಸುತ್ತೆ. ಆದ್ರೆ ಇವ್ರಿಗೆ ಸಂವಿಧಾನ ಬೇಕಾಗಿಲ್ಲ. ಸಂವಿಧಾನ ಇಲ್ಲ ಅಂದ್ಬಿಟ್ರೆ ಮತ್ತೆ ಅದೇ ಹೊಸ ವರ್ಣ ವ್ಯವಸ್ಥೆ, ಸರ್ವಾಧಿಕಾರಿ ಧೋರಣೆ, ಇವ್ರನ್ನ ಹೊಗಳು ಭಟ್ರ ಗುಂಪು, ಭಕ್ತರ ಸಂತೆ ಗುಂಪು, ಇದೆಲ್ಲ ಮಾಡೋಕ್ಕಾಗಿದೆ. ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ಇವರು ದಾಳಿ ಮಾಡುತ್ತಿರುವುದು ಸಂವಿಧಾನದ ಮೇಲೆಯೇ, ಸಂವಿಧಾನದ ಆಶೋತ್ತರಗಳ ಮೇಲೆಯೇ. ಆ ಮೂಲಕ ಜನಸಾಮಾನ್ಯರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ನಾವು ಮತ್ತೆ ಜಾಗೃತರಾಗಿ ಸಂವಿಧಾನದ ಆಶಯಗಳನ್ನು ಮತ್ತು ಸಂವಿಧಾನವನ್ನು ಗಟ್ಟಿಗೊಳಿಸುವ ಕೆಲಸವನ್ನು ಮಾಡೋಣ. ಏನಂತೀರಿ? ಜೈ ಭೀಮ್, ನಮಸ್ಕಾರ.